ಇನ್ನು ತುಮಕೂರಿನ ಕ್ರೀಡಾಂಗಣಕ್ಕೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೆಸರನ್ನ ಇಡುವಂತ ಸಂಬಂಧಪಟ್ಟಂತೆ ಈಗ ಟಾಕ್ ವಾರ್ ಮತ್ತಷ್ಟು ಜೋರಾಗ್ತಾ ಇದೆ. ಜಿಲ್ಲಾ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಿಂದ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೆಸರಿಡುವುದಕ್ಕೆ ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕರು ಪ್ರಸ್ತಾವನೆಯನ್ನು ಸಲ್ಲಿಕೆ ಮಾಡಿರೋದು. ಆಯುಕ್ತರು ಹಾಗೂ ರಾಜ್ಯ ಉಪನಿರ್ದೇಶಕರಿಗೆ ಪ್ರಸ್ತಾವನೆಯನ್ನು ಸಲ್ಲಿಕೆ ಮಾಡಲಾಗಿದೆ. ಯಾವತ್ತು ಅಂತಂದರೆ ಡಿಸೆಂಬರ್ 21ನೇ ತಾರೀಕನೇ ಪರಂ ಅವರ ಹೆಸರಿಡಬೇಕು ಈ ಕ್ರೀಡಾಂಗಣದಕ್ಕೆ ಅಂಥೇಳಿ ಪ್ರಸ್ತಾವನೆಯನ್ನು ಕಳಿಸಿದೆ ಕ್ರೀಡಾ ಇಲಾಖೆ. ಈಗ ಕ್ರೀಡಾ ಇಲಾಖೆಯಿಂದ ಅನುಮೋದನೆ ಕೂಡ ಸಿಕ್ಕಿದೆ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಇದಕ್ಕೆ ಬಿಜೆಪಿ ಟೀಕೆ ಮಾಡ್ತಾ ಇದೆ. ಏನಂತ ಟೀಕೆ ಮಾಡ್ತಾ ಇದೆ? ತುಮಕೂರು ಕ್ರೀಡಾಂಗಣಕ್ಕೆ ಪರಮೇಶ್ವರ್ ಅವರ ಹೆಸರಿಡ್ತಾ ಇದ್ದೀರಲ್ಲ, ಬೇಡ, ಅದು ನೀವು ಮನ್ರೇಗಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿದ್ರಿ, ಗಾಂಧೀಜಿ ಅವರ ಹೆಸರಿಟ್ಟು ತೆಗೆದು ಜಿ ಹೆಸರಿಟ್ರಿ ಅಂತ. ಈಗ ನೀವೇನು ಮಾಡ್ತಾ ಇದ್ದೀರಿ? ಈಗ ಈ ಒಂದು ಕ್ರೀಡಾಂಗಣಕ್ಕೆ ಗಾಂಧಿ ಹೆಸರಿತ್ತು, ಈಗ ಅದನ್ನು ತೆಗೆದು ಪರಮ್ಮ ಅವರ ಹೆಸರಿಡ್ತಾ ಇದ್ದೀರಿ, ಇದು ಸರಿಯಲ್ಲ ಅಂತ ಬಿಜೆಪಿ ಟೀಕೆ ಮಾಡಿದೆ. ಸ್ಮಾರ್ಟ್ ಸಿಟಿನಲ್ಲಿ 50 ಕೋಟಿನಲ್ಲಿ ರಿಫರ್ಬಿಶ್ ಆಯ್ತು, ಕಂಪ್ಲೀಟ್ ಆಗಿ ಆಯ್ತು. ಬೇರೆ ಸಣ್ಣ ಪುಟ್ಟ ಗ್ರ್ಯಾಂಡ್ ಸ್ಪೋರ್ಟ್ಸ್ ಇಂದನೂ ಎರಡು ಅದು ಸ್ಮಾರ್ಟ್ ಸಿಟಿಲೇ ಆಗಿತ್ತು. ಅವರೇ ಇದ್ರಲ್ಲ, ಮಿನಿಸ್ಟರ್ ಇದ್ರು ಪರಮೇಶ್ವರ್ ಅವರೇ 2018ರಿಂದ 19-15 ತಿಂಗಳು ಇದ್ರು. ಅವಾಗ ಎರಡೂ ಅದರಲ್ಲೇ ಆಗಿದ್ದು. ಎರಡೂ ಕೂಡ ಸ್ಮಾರ್ಟ್ ಸಿಟಿ ಗ್ರಾಂಟ್ ಅಲ್ಲೇನೆ ಅದಾಗಿದೆ. ಸರ್, ಈಗ ನಾನು ಹೇಳ್ತಿರೋದೇನು, ಯಾವ್ದಾರ ದೊಡ್ಡದಕ್ಕೆ KSA ಇಂದ ತಂದಿದ್ದಾರೆ ಅಲ್ಲಿ, ಅದಕ್ ಮಾಡ್ಲಿ. ಅವರು ವೈಯಕ್ತಿಕವಾಗಿ ಇಂಟ್ರೆಸ್ಟ್ ತಗೊಂಡು 42 ಎಕರೆ ಕೊಡ್ಸಿದ್ದಾರೆ, KDP ಇಂದ ಕೊಡ್ಸಿ ಮಾಡಿದ್ದಾರೆ. ಅದಕ್ಕೆ ಇಡ್ಲಿ ಬೇಕಾದ್ರೆ ಪೂರ್ತಿ. ಇಲ್ಲ, ಆಲ್ರೆಡಿ ಇರೋದಕ್ಕೆ ಮಾಡೋ ಅಂತದ್ದು ಇದು ನಮ್ ಲೆಕ್ಕ. ನಾವಿನ್ನೇನ್ ಹೇಳೋಣ? ಈಗ ಜಿಲ್ಲೆನಲ್ಲಿ ಎಲ್ಲ ಒಳ್ಳೆ ಕೆಲಸ ಮಾಡ್ತಾವ್ರೆ ಅವರು. ಸ್ಮಾರ್ಟ್ ಸಿಟಿನಲ್ಲಿ 50 ಕೋಟಿನಲ್ಲಿ ರಿಫರ್ಬಿಶ್ ಆಯ್ತು.